ತುಂಬ ಬೆಳ್ಳಗಿದೆ. ಹಿಂಗೆ ಬರುತ್ತೆ ಅಂದರೆ ನನಗೆ ಟೆನ್ಷನ್ ಆಗ್ತದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಆ್ಯಕ್ಷನ್ ಆಯ್ತಲ್ವಾ? ಇವಾಗ ಇದನ್ನು ಅಂಟಿಸ್ಬೇಕು ಹೆಂಗೆ ಅಂತ ಗೊತ್ತಿಲ್ಲ. ಸಖತ್ತಾಗಿರುತ್ತೆ. ಶುಗರ್ ಫ್ರೀ, ವೀಟ್ ಫ್ರೀ, ಎಲ್ಲ ಫ್ರೀ. Hey everyone, welcome to my YouTube channel. So today on the special occasion of our wedding anniversary, already 3 ವರ್ಷ ಆಯಿತು, ನಂಬಕ್ಕೆ ಆಗ್ತಾ ಇಲ್ಲ. ಸೊ ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿ ನಾನು ಇವತ್ತೊಂದು ಕೇಕ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್ ಕೇಕ್ ದನ್ ಅ ರೆಗ್ಯುಲರ್ ಒನ್. ಸೊ ನಾವಿಬ್ಬರು ತುಂಬ ಶುಗರ್ ಜಾಸ್ತಿ ತಿನ್ನಲ್ಲ, ನಾಟ್ ಸ್ವೀಟು ಅಷ್ಟಕ್ಕಷ್ಟೇ, ಬಟ್ ಕೇಕ್ ವಿ ಈಟ್. ಬಟ್ ಈ ಕೇಕ್ನ ನಾನು ತುಂಬ ಇಂಟರ್ನೆಟ್ಟಲ್ಲಿ ನೋಡಿದ್ದೀನಿ. I always wanted to try this, but ಯಾವತ್ತೂ ಟ್ರೈ ಮಾಡಿಲ್ಲ. But today I thought I will do it. So this is a sugar-free, guilt-free. There's no atta, there's no like wheat, there's no chocolate, there's no milk. So this is a very different one than the regular one, as I said. So ನೋಡೋಣ ಏನು ಕೇಕ್ ಇದು ಅಂತ. So if you're on a diet or you're not eating sugar, or you have eaten a lot of sugar and you want to cut down sugar, this is a cake for you. So let's see what cake is that. Okay, let's do it. Now you already know what I'm making, right? So let's see ಹೆಂಗೆ ಬರುತ್ತೆ ನೋಡೋಣ. ಇದನ್ನು ತುಂಬ ಸರಿ ನಾನು ಇಂಟರ್ನೆಟ್ಟಲ್ಲಿ ನೋಡಿದ್ದೀನಿ, ಯಾವಾಗಲೂ ತುಂಬ ಚೆನ್ನಾಗಿದೆ, ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಯಾವತ್ತೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಮಾಡೋಣ. ಸೊ ಆ್ಯಕ್ಚುಲಿ ನಮಗೊಂದು ಬೇಸ್ ಬೇಕು, ಇದರದ್ದು ಸ್ವಲ್ಪ ದೊಡ್ಡದು ಕೇಕ್ ಶೇಪಲ್ಲಿ ಬೇಸ್ ಬೇಕು. ಸೊ ನಾನು ಇದನ್ನು ಕಟ್ ಮಾಡಲ್ಲ, ಫಸ್ಟು ಪೀಲ್ ಮಾಡಿಬಿಡ್ತೀನಿ. ಸ್ವಲ್ಪ ವೇಸ್ಟ್ ಆಗುತ್ತೆ, ಬಟ್ ಯಾ, ಬಿಕಾಸ್ ಐ ವಾಂಟ್ ಅ ಬಿಗ್ಗರ್ ಪಾರ್ಟ್ ಆಫ್ ಇಟ್. ಸೊ ಲೆಟ್ಸ್ ಡೂ ಇಟ್. ತುಂಬ ಬೆಳ್ಳಗಿದೆ. ಸೊ ಇಲ್ಲಿ ಇಂಡಿಯಾ ಥರ ಕಟ್ ಮಾಡಿಬಿಟ್ಟೆಲ್ಲ ಕೊಡಲ್ಲ. ವಿ ಜಸ್ಟ್ ಹ್ಯಾವ್ ಟು ಬೈ ಇಟ್ ಆ್ಯಂಡ್ ಇಫ್ ಇಟ್ ಇಸ್ ರೆಡ್ ಇಟ್ಸ್ ವಿ ಆರ್ ಲಕ್ಕಿ, ಇಲ್ಲ ಅಂದರೆ ಹಂಗೆ ತಿನ್ನಬೇಕಾಗತ್ತೆ. ಸೊ ಸೈಡಿಗೆಲ್ಲ ತುಂಬಾ ವೈಟ್ ಇದೆ. ಲೆಟ್ಸ್ ಸಿ. ಸೊ ನಾನು ಇದನ್ನು ಏನಕ್ಕೆ ಮಾಡಬೇಕಂತ ಅಂದ್ಕೊಂಡೆ ಅಂದರೆ, ಇಂಡಿಯಾಲಿದ್ದರೆ ಫ್ಯಾಮಿಲಿ ಜೊತೆ ಇರ್ತೀವಿ, ತುಂಬ ಜನ ಇರ್ತೀವಿ, ಕೇಕ್ ತಂದರೆ ಯಾರಾದರೂ ತಿಂತಾರೆ. ಬಟ್ ನಾನು ಇಲ್ಲಿ ಬಂದಮೇಲೆ ತುಂಬ ನೋಟಿಸ್ ಮಾಡಿದ್ದೀನಿ, ಯಾವಾಗ ಕೇಕ್ ತಂದ್ರೂ ಮೋಸ್ಟ್ ಆಫ್ ದೆಮ್ ವಿಲ್ ಬಿ ಡಯಟಿಂಗ್. ಸೊ ಯಾರೂ ತಿನ್ನಲ್ಲ. ಸೊ ಕೇಕ್ ಉಳ್ದೋಗ್ಬಿಡುತ್ತೆ. ಚಿಕ್ಕ ಮಕ್ಕಳಿದ್ರೆ ತಿಂದುಬಿಡ್ತಾರೆ. ಸೊ ಇಲ್ಲಿ ಕೇಕ್ ಸ್ವಲ್ಪ ಖಾಲಿ ಆಗಲ್ಲ. ಸೊ ಅದಕ್ಕೆ ಅಂದ್ಕೊಂಡೆ ಇದನ್ನು ಮಾಡೋಣ ಅಂತ. ನೋಡೋಣ ಹಿಂಗೆ ಬರುತ್ತೆ ಅಂತ. ಸೊ ಆ್ಯಕ್ಚುಲಿ ನಮ್ಮದು 3ನೇ ವರ್ಷದ ಆ್ಯನಿವರ್ಸರಿ ನೆನ್ನೆ ಇದ್ದಿದ್ದು. ನನಗೆ ದೊಡ್ಡದು ವಾಟರ್ ಮೆಲನ್ ಸಿಗಲಿಲ್ಲ. ನನಗೆ ಇಲ್ಲಿ ಚಿಕ್ಕದು ಸಿಗ್ತವೆ. ಆ್ಯಂಡ್ ಮೋಸ್ಟ್ ಆಫ್ ಟೈಮ್ ಯೆಲ್ಲೋ ಕಲರ್ ವಾಟರ್ ಮೆಲನ್ ಕೂಡ ಇರುತ್ತೆ. ಸೊ ಇದು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಲಿಲ್ಲ ನೆನ್ನೆ. ಸೊ ಯಾ, ಲೆಟ್ಸ್ ಡೂ ಇಟ್ ನೌ. ನಾನು ಇದನ್ನು ಸ್ವಲ್ಪ ಬೇರೆದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬೇರೆ ಫ್ರೂಟ್ಸ್ ತೊಗೊಂಬಂದಿರ್ತೀನಿ. ಸೊ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಜಸ್ಟ್ ಅರೇಂಜ್ ಮಾಡಬೇಕಷ್ಟೇ. ಅದು ಬಿಟ್ಟು ಓಕೆ. So these are the fruits that I've got for the cake. ಉಪ್ಪು ಹಾಕ್ಕೊಂಡು ಇವನ್ನ ತೊಳ್ಕೊತೀನಿ.
Okay, so these are strawberries. ಇವನ್ನ just ಡೆಕೋರೇಷನ್ಗೆ ಸ್ವಲ್ಪ ಯೂಸ್ ಮಾಡ್ತೀನಿ. So I'll wash whichever is nice. And I have these small ones, so ಚೆನ್ನಾಗಿ ಕಾಣ್ತವೆ ಅವು. So I'll put this. ಹಾಕನ್ಸುತ್ತೆ. ಇದು ನಿಮ್ಗೆ ಗೊತ್ತು, ಕಿವಿ. ಒನ್ ಮೋರ್ ಫ್ರೂಟ್, ನಾನು ಇದನ್ನು ಇಲ್ಲಿ ಬಂದೇ ನೋಡಿದ್ದು, ಬಟ್ ಫಾರ್ಮರ್ ಮಾರ್ಕೆಟಲ್ಲೆಲ್ಲ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಫ್ ಯು ಬೈ ಇಟ್ ಇನ್ ಅ ಸೂಪರ್ ಮಾರ್ಕೆಟ್, ಅದು ಒರಿಜಿನಲ್ ಟೇಸ್ಟ್ ಇರಲ್ಲ, ಇಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ತುಂಬ ಕಡೆ ಟ್ರೈ ಮಾಡಿದ್ದೀನಿ, ಬಟ್ ದಿಸ್ ಇಸ್ ಅ ಸೀಸನ್ ಬ್ಲ್ಯಾಕ್ ಬೆರೀಸ್. ಬಟ್ ಇಲ್ಲಿ ಬಂದೆ ನಾನು ಅದನ್ನು ತಿಂದಿದ್ದು, ಆ್ಯಂಡ್ ಇಟ್ ಇಸ್ ಸೋ ಗುಡ್. ನಾನು ಫಸ್ಟ್ ಟೈಮ್ ನೋಡಿದಾಗ ಇದೇನಿದು ಹುಳ ಥರ ಇದೆ, ಚೆನ್ನಾಗಿರಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಆಫ್ಟರ್ ಐ ಹ್ಯಾಡ್ ಇಟ್, it is so good. I go in search of them. They are really good. So that is this fruit. ಇದು ಸ್ವಲ್ಪ ತುಂಬ ಸ್ಮೂತ್ ಇರುತ್ತೆ, ಅಂದರೆ ಏನಾದರೂ ಪ್ರೆಸ್ ಆಗಿಬಿಟ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಇದನ್ನು ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಬರಬೇಕು. ಸೊ ದೀಸ್ ಆರ್ ದ ಒನ್ಸ್ ಆ್ಯಂಡ್ ಐ ಲವ್ ದೆಮ್. ಓಕೆ, ಸೊ ಇದನ್ನು ಡೆಕೋರೇಷನ್ಗೆ ಹಾಕ್ತಾಯಿದ್ದೀನಿ. ಐ ವಾಶ್ ಸಮ್ ಆಫ್ ದೆಮ್. ಸೊ ದಿಸ್ ಇಸ್ ದ ಒನ್. ಸೊ ಹಿಂಗಿರುತ್ತೆ, ಸಖತ್ತಾಗಿರುತ್ತೆ. ಲೈಕ್ ಹೊರಗಡೆ ಸೀಡ್ ಇರುತ್ತೆ, ಬಟ್ ಒಳಗಡೆ ಫ್ರೂಟ್ ಇರುತ್ತೆ. ಇಟ್ಸ್ ಟು ಗುಡ್. ಸೊ ಇದು ಒಂದು ಬೇಸ್ ಥರ ಯೂಸ್ ಮಾಡ್ತೀನಿ. ಸೊ ನಾನು 2 ಟೈರ್ ಮಾಡ್ಕೊಳೋಣ ಅಂದ್ಕೊಂಡೆ, ಬಟ್ ಐ ಥಿಂಕ್ ಐ ವಿಲ್ ಡೂ 3. ಲೈಕ್ ಇಟ್ಸ್ ಅ ಸ್ಮಾಲ್ ಕೇಕ್, ಸೊ 3 ಮಾಡ್ತೀನಿ. ಇದನ್ನೆಲ್ಲ ವೇಸ್ಟ್ ಮಾಡಲ್ಲ, ಮತ್ತೆ ಕಟ್ ಮಾಡ್ಕೊಂಡು ತಿಂತೀನಿ. ಸೊ ಇನ್ನೊಂದು ಟೈರ್ ರೆಡಿ ಆಯಿತು. ಸೊ ಇಟ್ಸ್ ಲೈಕ್ 3 ಲೇಯರ್ ಥರ ಬರುತ್ತೆ. ಸೊ ಇಟ್ಸ್ ಆಲ್ಮೋಸ್ಟ್ ಸೇಮ್ ಸೈಜ್ ಇದೆ. ಸೊ ನಾನು ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ಸ್ವೀಟ್ ಆಗಿದೆ. ಸೊ ಬೇಸಿಕಲಿ ದಿಸ್ ಇಸ್ ಮೈ ರೆಫರೆನ್ಸ್ ಪಿಕ್ಚರ್. ನಾನು ಈ ಫೋಟೋ ನೋಡ್ಬಿಟ್ಟೆ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಟ್ರೈ ಟು ಮೇಕ್ ಇಟ್ ದ ಸೇಮ್ ವೇ ಇಟ್ ಈಸ್. ಲೆಟ್ಸ್ ಸಿ. ಓಕೆ, ಸೊ I'll put one more layer because I feel it's very small. ಇದು ರೌಂಡ್ ಮಾಡೋದು ತುಂಬ ಕಷ್ಟ. ರೌಂಡ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಬೇಸಿಕಲಿ ರೌಂಡ್ ಆಗಿಲ್ಲ ಅದು, ಇಟ್ಸ್ ಸಮಥಿಂಗ್. ನಾವು ಇಟ್ ಲುಕ್ಸ್ ಲೈಕ್ ಓಕೆ, ನಾವು ಇಟ್ ಲುಕ್ಸ್ ಲೈಕ್ ಅ ಕೇಕ್, ರೈಟ್? ಇಟ್ಸ್ ನಾಟ್ ಅ ಕೇಕ್, ಬಟ್ ಯಾ. ಸೊ ನಾನಿವತ್ತು ಈ ಸೀರೆ ಹಾಕ್ಕೊತಾ ಇದ್ದೀನಿ, ಬಟ್ ಇದಕ್ಕೆ ಪಲ್ಲು ಎಲ್ಲ ಮಾಡಿಸಿಲ್ಲ. ನಾನು ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು. ಇದು ನನ್ನ ಹತ್ರ ಆಲ್ರೆಡಿ ಬ್ಲೌಸ್ ಇತ್ತು. ಸೊ ನಾನು ಈ ಬ್ಲೌಸ್ಗೆ ಜಸ್ಟ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊತಾ ಇದ್ದೆ. ಓಕೆ, ಸೊ ವೆಲ್ಕಮ್ ಬ್ಯಾಕ್. ಸೊ ದಿಸ್ ಇಸ್ ಮೈ ಸ್ಯಾರಿ ಫ್ರಮ್ ಉಪೇಜ್ಕೊಂಡು ನೆರಿಗೆ ಸೀರೆ. ಸೊ ದೇ ಆರ್ ಬ್ಯೂಟಿಫುಲ್. ಐ ಲವ್ ದ ಕಲರ್, ಸೊ ಐ ಬಾಟ್ ಇಟ್. ಸೊ ಲೆಟ್ಸ್ ನೋಡೋಣ. ಸೊ ಲೆಟ್ಸ್ ಕೆರಡು ದ ಕೇಕ್. ಇವಾಗ ಇದನ್ನು ಅಂಟಿಸ್ಬೇಕು ಹೆಂಗೆ ಅಂತ ಗೊತ್ತಿಲ್ಲ. So let me try with toothpick. Okay, yes, I'm using these toothpicks. So I will keep the bigger fruits first. ಆಮೇಲೆ ಚಿಕ್ಕದಿಡ್ತೀನಿ. Maybe I'll put one. Okay, full serious ಆಗ್ಬಿಟ್ಟಿದ್ದೀನಿ. I don't know how it will come. I had so much of expectations, but yeah. Okay, I think
think it is looking good. Yeah. ಸಾಕು ಅಷ್ಟೇ, ಜಾಸ್ತಿ ಆಯಿತು. Chana. Is it looking good? Is it looking like a cake? Charan, charan. Okay, the cake is ready. I have tried something new and different. It kind of look nice already. So the healthier version of the cake, not a cake but maybe fruit fountain or anything you can call. So yeah, here it is. So this is the special one I made for my anniversary, our anniversary. ಸೊ ಸಖತ್ತಾಗಿ ಕಾಣ್ತದೆ. ನಿಮಗೂ ಏನಾದರೂ ಬೋರ್ ಆಗಿದ್ದರೆ ರೆಗ್ಯುಲರ್ ಕೇಕ್ ತಿಂದು ಯು ಕ್ಯಾನ್ ಟ್ರೈ ದಿಸ್. ನಾನು ಇದನ್ನು ಆ್ಯಕ್ಚುಲಿ ಇಂಟರ್ನೆಟಲ್ಲಿ ಎಷ್ಟೋ ಐ ಥಿಂಕ್ ಸಮ್ 3-4 ಇಯರ್ಸಿಂದ ನೋಡ್ತಾ ಇದ್ದೀನಿ, ಬಟ್ ಐ ನೆವರ್ ಮೇಡ್ ಇಟ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಮೇಡ್. ಐ ಆಮ್ ಕೈಂಡ್ ಆಫ್ ಸ್ಯಾಟಿಸ್ಫೈಡ್. ಇಟ್ ಲುಕ್ಸ್ okay, colorful, but definitely healthy.